ರಾಜಕೀಯ ದಗದಗಿಸ್ತಾ ಇದೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ, ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ನಡುವೆ ವಾಗ್ಯುದ್ಧವೇ ನಡೆಯುತ್ತಾ ಇದೆ. 4ನೇ ದಿನವೂ ಕೂಡ ಬಳ್ಳಾರಿಯ ಅಹಂಭಾವಿ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತಿದೆ. ನಗರದ ಸೂಕ್ಷ್ಮ ಪ್ರದೇಶದಲ್ಲಿ ಇಂದೂ ಕೂಡ ನೂರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜನಾರ್ದನ್ ರೆಡ್ಡಿ ಅವರ ನಿವಾಸ ಸೇರಿದಂತೆ ಶ್ರೀರಾಮುಲು ಅವರ ನಿವಾಸ ಆಗಿರಬಹುದು, ಎಲ್ಲೆಡೆ ಕೂಡ ಪೊಲೀಸ್ ಭದ್ರತೆಯನ್ನ ಇನ್ನೂ ಕೂಡ ಉಳಿಸಿರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿಯ ಮನೆಯ ಮುಂಭಾಗ ನಾವಿದ್ದೇವೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗ ಇನ್ನೂ ಕೂಡ ಪೊಲೀಸ್ ಸೆಕ್ಯೂರಿಟಿ ಟೈಟ್ ಆಗಿದೆ. ಕೆಎಸ್ಆರ್ಪಿ ತುಕಡಿ ಆಗಿರಬಹುದು, ಜೊತೆಗೆ ಮೀಸಲು ಪಡೆ ಬೇರೆ ಬೇರೆ ಪೊಲೀಸ್ ವಿಭಾಗಗಳಲ್ಲಿ ಏನೆಲ್ಲ ಸೆಕ್ಯೂರಿಟಿಗೆ ಬೇಕೋ ಅವೆಲ್ಲ ವಿಭಾಗಗಳನ್ನ ಈಗ ಪೊಲೀಸರು ಇನ್ನೂ ಕೂಡ ಸೆಕ್ಯೂರಿಟಿಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಇದು ಕೇವಲ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಬಳ್ಳಾರಿಯ ಎಸ್ಪಿ ವೃತ್ತ ಆಗಿರ್ಬೋದು, ಶ್ರೀರಾಮುಲು ಅವರ ನಿವಾಸ ಆಗಿರ್ಬೋದು, ದುರ್ಗಮ್ಮ ಸರ್ಕಲ್ ಆಗಿರ್ಬೋದು, ಎಲ್ಲ ಭಾಗದಲ್ಲೂ ಕೂಡ ಇನ್ನು ಪೊಲೀಸರ ಹದ್ದಿನ ಕಣ್ಣಿ ಇರತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರು ಇರತಕ್ಕಂತ ನಿವಾಸಗಳೇನಿದ್ದಾವೆ ಅಲ್ಲಿ ಅಹಂಭಾವಿ ಪ್ರದೇಶದಲ್ಲಿ ಇನ್ನೂ ಸೂಕ್ಷ್ಮ ಪ್ರದೇಶವಾಗಿ ಪೊಲೀಸರು ಗಸ್ತನ್ನ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿ ಇಲ್ಲಿ ಗಸ್ತನ್ನ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರಾಜಕೀಯ ದಗದಗಿಸ್ತಾ ಇದೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ, ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ನಡುವೆ ವಾಗ್ಯುದ್ಧವೇ ನಡೆಯುತ್ತಾ ಇದೆ. 4ನೇ ದಿನವೂ ಕೂಡ ಬಳ್ಳಾರಿಯ ಅಹಂಭಾವಿ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತಿದೆ. ನಗರದ ಸೂಕ್ಷ್ಮ ಪ್ರದೇಶದಲ್ಲಿ ಇಂದೂ ಕೂಡ ನೂರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜನಾರ್ದನ್ ರೆಡ್ಡಿ ಅವರ ನಿವಾಸ ಸೇರಿದಂತೆ ಶ್ರೀರಾಮುಲು ಅವರ ನಿವಾಸ ಆಗಿರಬಹುದು, ಎಲ್ಲೆಡೆ ಕೂಡ ಪೊಲೀಸ್ ಭದ್ರತೆಯನ್ನ ಇನ್ನೂ ಕೂಡ ಉಳಿಸಿರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿಯ ಮನೆಯ ಮುಂಭಾಗ ನಾವಿದ್ದೇವೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗ ಇನ್ನೂ ಕೂಡ ಪೊಲೀಸ್ ಸೆಕ್ಯೂರಿಟಿ ಟೈಟ್ ಆಗಿದೆ. ಕೆಎಸ್ಆರ್ಪಿ ತುಕಡಿ ಆಗಿರಬಹುದು, ಜೊತೆಗೆ ಮೀಸಲು ಪಡೆ ಬೇರೆ ಬೇರೆ ಪೊಲೀಸ್ ವಿಭಾಗಗಳಲ್ಲಿ ಏನೆಲ್ಲ ಸೆಕ್ಯೂರಿಟಿಗೆ ಬೇಕೋ ಅವೆಲ್ಲ ವಿಭಾಗಗಳನ್ನ ಈಗ ಪೊಲೀಸರು ಇನ್ನೂ ಕೂಡ ಸೆಕ್ಯೂರಿಟಿಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಇದು ಕೇವಲ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಬಳ್ಳಾರಿಯ ಎಸ್ಪಿ ವೃತ್ತ ಆಗಿರಬಹುದು, ಶ್ರೀರಾಮುಲು ಅವರ ನಿವಾಸ ಆಗಿರಬಹುದು, ದುರ್ಗಮ್ಮ ಸರ್ಕಲ್ ಆಗಿರಬಹುದು, ಎಲ್ಲ ಭಾಗದಲ್ಲೂ ಕೂಡ ಇನ್ನು ಪೊಲೀಸರ ಹದ್ದಿನ ಕಣ್ಣಿ ಇರತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರು ಇರತಕ್ಕಂತ ನಿವಾಸಗಳೇನಿದ್ದಾವೆ ಅಲ್ಲಿ ಅಹಂಭಾವಿ ಪ್ರದೇಶದಲ್ಲಿ ಇನ್ನೂ ಸೂಕ್ಷ್ಮ ಪ್ರದೇಶವಾಗಿ ಪೊಲೀಸರು ಗಸ್ತನ್ನ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿ ಇಲ್ಲಿ ಗಸ್ತನ್ನ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರಾಜಕೀಯ ದಗದಗಿಸ್ತಾ ಇದೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ, ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ನಡುವೆ ವಾಗ್ಯುದ್ಧವೇ ನಡೆಯುತ್ತಾ ಇದೆ. 4ನೇ ದಿನವೂ ಕೂಡ ಬಳ್ಳಾರಿಯ ಅಹಂಭಾವಿ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತಿದೆ. ನಗರದ ಸೂಕ್ಷ್ಮ ಪ್ರದೇಶದಲ್ಲಿ ಇಂದೂ ಕೂಡ ನೂರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜನಾರ್ದನ್ ರೆಡ್ಡಿ ಅವರ ನಿವಾಸ ಸೇರಿದಂತೆ ಶ್ರೀರಾಮುಲು ಅವರ ನಿವಾಸ ಆಗಿರಬಹುದು, ಎಲ್ಲೆಡೆ ಕೂಡ ಪೊಲೀಸ್ ಭದ್ರತೆಯನ್ನ ಇನ್ನೂ ಕೂಡ ಉಳಿಸಿರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿಯ ಮನೆಯ ಮುಂಭಾಗ ನಾವಿದ್ದೇವೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗ ಇನ್ನೂ ಕೂಡ ಪೊಲೀಸ್ ಸೆಕ್ಯೂರಿಟಿ ಟೈಟ್ ಆಗಿದೆ. ಕೆಎಸ್ಆರ್ಪಿ ತುಕಡಿ ಆಗಿರಬಹುದು, ಜೊತೆಗೆ ಮೀಸಲು ಪಡೆ ಬೇರೆ ಬೇರೆ ಪೊಲೀಸ್ ವಿಭಾಗಗಳಲ್ಲಿ ಏನೆಲ್ಲ ಸೆಕ್ಯೂರಿಟಿಗೆ ಬೇಕೋ ಅವೆಲ್ಲ ವಿಭಾಗಗಳನ್ನ ಈಗ ಪೊಲೀಸರು ಇನ್ನೂ ಕೂಡ ಸೆಕ್ಯೂರಿಟಿಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಇದು ಕೇವಲ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಬಳ್ಳಾರಿಯ ಎಸ್ಪಿ ವೃತ್ತ ಆಗಿರಬಹುದು, ಶ್ರೀರಾಮುಲು ಅವರ ನಿವಾಸ ಆಗಿರಬಹುದು, ದುರ್ಗಮ್ಮ ಸರ್ಕಲ್ ಆಗಿರಬಹುದು, ಎಲ್ಲ ಭಾಗದಲ್ಲೂ ಕೂಡ ಇನ್ನು ಪೊಲೀಸರ ಹದ್ದಿನ ಕಣ್ಣಿ ಇರತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರು ಇರತಕ್ಕಂತ ನಿವಾಸಗಳೇನಿದ್ದಾವೆ ಅಲ್ಲಿ ಅಹಂಭಾವಿ ಪ್ರದೇಶದಲ್ಲಿ ಇನ್ನೂ ಸೂಕ್ಷ್ಮ ಪ್ರದೇಶವಾಗಿ ಪೊಲೀಸರು ಗಸ್ತನ್ನ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿ ಇಲ್ಲಿ ಗಸ್ತನ್ನ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರಾಜಕೀಯ ದಗದಗಿಸ್ತಾ ಇದೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ, ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ನಡುವೆ ವಾಗ್ಯುದ್ಧವೇ ನಡೆಯುತ್ತಾ ಇದೆ. 4ನೇ ದಿನವೂ ಕೂಡ ಬಳ್ಳಾರಿಯ ಅಹಂಭಾವಿ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತಿದೆ. ನಗರದ ಸೂಕ್ಷ್ಮ ಪ್ರದೇಶದಲ್ಲಿ ಇಂದೂ ಕೂಡ ನೂರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜನಾರ್ದನ್ ರೆಡ್ಡಿ ಅವರ ನಿವಾಸ ಸೇರಿದಂತೆ ಶ್ರೀರಾಮುಲು ಅವರ ನಿವಾಸ ಆಗಿರಬಹುದು, ಎಲ್ಲೆಡೆ ಕೂಡ ಪೊಲೀಸ್ ಭದ್ರತೆಯನ್ನ ಇನ್ನೂ ಕೂಡ ಉಳಿಸಿರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿಯ ಮನೆಯ ಮುಂಭಾಗ ನಾವಿದ್ದೇವೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗ ಇನ್ನೂ ಕೂಡ ಪೊಲೀಸ್ ಸೆಕ್ಯೂರಿಟಿ ಟೈಟ್ ಆಗಿದೆ. ಕೆಎಸ್ಆರ್ಪಿ ತುಕಡಿ ಆಗಿರಬಹುದು, ಜೊತೆಗೆ ಮೀಸಲು ಪಡೆ ಬೇರೆ ಬೇರೆ ಪೊಲೀಸ್ ವಿಭಾಗಗಳಲ್ಲಿ ಏನೆಲ್ಲ ಸೆಕ್ಯೂರಿಟಿಗೆ ಬೇಕೋ ಅವೆಲ್ಲ ವಿಭಾಗಗಳನ್ನ ಈಗ
ಪೊಲೀಸರು ಇನ್ನೂ ಕೂಡ ಸೆಕ್ಯೂರಿಟಿಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಇದು ಕೇವಲ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಬಳ್ಳಾರಿಯ ಎಸ್ಪಿ ವೃತ್ತ ಆಗಿರ್ಬೋದು, ಶ್ರೀರಾಮುಲು ಅವರ ನಿವಾಸ ಆಗಿರ್ಬೋದು, ದುರ್ಗಮ್ಮ ಸರ್ಕಲ್ ಆಗಿರ್ಬೋದು, ಎಲ್ಲ ಭಾಗದಲ್ಲೂ ಕೂಡ ಇನ್ನು ಪೊಲೀಸರ ಹದ್ದಿನ ಕಣ್ಣೆ ಇರತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರು ಇರತಕ್ಕಂತ ನಿವಾಸಗಳೇನಿದ್ದಾವೆ ಅಲ್ಲಿ ಅಹಂಭಾವಿ ಪ್ರದೇಶದಲ್ಲಿ ಇನ್ನೂ ಸೂಕ್ಷ್ಮ ಪ್ರದೇಶವಾಗಿ ಪೊಲೀಸರು ಗಸ್ತನ್ನ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿ ಇಲ್ಲಿ ಗಸ್ತನ್ನ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರಾಜಕೀಯ ದಗದಗಿಸ್ತಾ ಇದೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ, ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ನಡುವೆ ವಾಗ್ಯುದ್ಧವೇ ನಡೆಯುತ್ತಾ ಇದೆ. 4ನೇ ದಿನವೂ ಕೂಡ ಬಳ್ಳಾರಿಯ ಅಹಂಭಾವಿ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತಿದೆ. ನಗರದ ಸೂಕ್ಷ್ಮ ಪ್ರದೇಶದಲ್ಲಿ ಇಂದೂ ಕೂಡ ನೂರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜನಾರ್ದನ್ ರೆಡ್ಡಿ ಅವರ ನಿವಾಸ ಸೇರಿದಂತೆ ಶ್ರೀರಾಮುಲು ಅವರ ನಿವಾಸ ಆಗಿರಬಹುದು, ಎಲ್ಲೆಡೆ ಕೂಡ ಪೊಲೀಸ್ ಭದ್ರತೆಯನ್ನ ಇನ್ನೂ ಕೂಡ ಉಳಿಸಿರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿಯ ಮನೆಯ ಮುಂಭಾಗ ನಾವಿದ್ದೇವೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗ ಇನ್ನೂ ಕೂಡ ಪೊಲೀಸ್ ಸೆಕ್ಯೂರಿಟಿ ಟೈಟ್ ಆಗಿದೆ. ಕೆಎಸ್ಆರ್ಪಿ ತುಕಡಿ ಆಗಿರ್ಬೋದು, ಜೊತೆಗೆ ಮೀಸಲು ಪಡೆ ಬೇರೆ ಬೇರೆ ಪೊಲೀಸ್ ವಿಭಾಗಗಳಲ್ಲಿ ಏನೆಲ್ಲ ಸೆಕ್ಯೂರಿಟಿಗೆ ಬೇಕೋ ಅವೆಲ್ಲ ವಿಭಾಗಗಳನ್ನ ಈಗ ಪೊಲೀಸರು ಇನ್ನೂ ಕೂಡ ಸೆಕ್ಯೂರಿಟಿಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಇದು ಕೇವಲ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಬಳ್ಳಾರಿಯ ಎಸ್ಪಿ ವೃತ್ತ ಆಗಿರ್ಬೋದು, ಶ್ರೀರಾಮುಲು ಅವರ ನಿವಾಸ ಆಗಿರ್ಬೋದು, ದುರ್ಗಮ್ಮ ಸರ್ಕಲ್ ಆಗಿರ್ಬೋದು, ಎಲ್ಲ ಭಾಗದಲ್ಲೂ ಕೂಡ ಇನ್ನು ಪೊಲೀಸರ ಹದ್ದಿನ ಕಣ್ಣೆ ಇರತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರು ಇರತಕ್ಕಂತ ನಿವಾಸಗಳೇನಿದ್ದಾವೆ ಅಲ್ಲಿ ಅಹಂಭಾವಿ ಪ್ರದೇಶದಲ್ಲಿ ಇನ್ನೂ ಸೂಕ್ಷ್ಮ ಪ್ರದೇಶವಾಗಿ ಪೊಲೀಸರು ಗಸ್ತನ್ನ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿ ಇಲ್ಲಿ ಗಸ್ತನ್ನ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ರಾಜಕೀಯ ದಗದಗಿಸ್ತಾ ಇದೆ. ಕಾಂಗ್ರೆಸ್ ಶಾಸಕ ನಾರಾ ಭರತ್ ರೆಡ್ಡಿ, ಬಿಜೆಪಿ ಶಾಸಕ ಜನಾರ್ದನ್ ರೆಡ್ಡಿ ನಡುವೆ ವಾಗ್ಯುದ್ಧವೇ ನಡೆಯುತ್ತಾ ಇದೆ. 4ನೇ ದಿನವೂ ಕೂಡ ಬಳ್ಳಾರಿಯ ಅಹಂಭಾವಿ ಪ್ರದೇಶ ಬೂದಿ ಮುಚ್ಚಿದ ಕೆಂಡದಂತಿದೆ. ನಗರದ ಸೂಕ್ಷ್ಮ ಪ್ರದೇಶದಲ್ಲಿ ಇಂದೂ ಕೂಡ ನೂರಾರು ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಜನಾರ್ದನ್ ರೆಡ್ಡಿ ಅವರ ನಿವಾಸ ಸೇರಿದಂತೆ ಶ್ರೀರಾಮುಲು ಅವರ ನಿವಾಸ ಆಗಿರಬಹುದು, ಎಲ್ಲೆಡೆ ಕೂಡ ಪೊಲೀಸ್ ಭದ್ರತೆಯನ್ನ ಇನ್ನೂ ಕೂಡ ಉಳಿಸಿರ್ತಕ್ಕಂಥದ್ದು. ಜನಾರ್ದನ್ ರೆಡ್ಡಿಯ ಮನೆಯ ಮುಂಭಾಗ ನಾವಿದ್ದೇವೆ. ಈ ದೃಶ್ಯದಲ್ಲಿ ನೀವು ನೋಡಬಹುದು, ಜನಾರ್ದನ್ ರೆಡ್ಡಿ ಅವರ ಮನೆಯ ಮುಂಭಾಗ ಇನ್ನೂ ಕೂಡ ಪೊಲೀಸ್ ಸೆಕ್ಯೂರಿಟಿ ಟೈಟ್ ಆಗಿದೆ. ಕೆಎಸ್ಆರ್ಪಿ ತುಕಡಿ ಆಗಿರ್ಬೋದು, ಜೊತೆಗೆ ಮೀಸಲು ಪಡೆ ಬೇರೆ ಬೇರೆ ಪೊಲೀಸ್ ವಿಭಾಗಗಳಲ್ಲಿ ಏನೆಲ್ಲ ಸೆಕ್ಯೂರಿಟಿಗೆ ಬೇಕೋ ಅವೆಲ್ಲ ವಿಭಾಗಗಳನ್ನ ಈಗ ಪೊಲೀಸರು ಇನ್ನೂ ಕೂಡ ಸೆಕ್ಯೂರಿಟಿಯನ್ನ ಮುಂದುವರಿಸಿರ್ತಕ್ಕಂಥದ್ದು. ಇದು ಕೇವಲ ಜನಾರ್ದನ್ ರೆಡ್ಡಿ ಅವರ ಮನೆ ಮುಂಭಾಗ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಬಳ್ಳಾರಿಯ ಎಸ್ಪಿ ವೃತ್ತ ಆಗಿರ್ಬೋದು, ಶ್ರೀರಾಮುಲು ಅವರ ನಿವಾಸ ಆಗಿರ್ಬೋದು, ದುರ್ಗಮ್ಮ ಸರ್ಕಲ್ ಆಗಿರ್ಬೋದು, ಎಲ್ಲ ಭಾಗದಲ್ಲೂ ಕೂಡ ಇನ್ನು ಪೊಲೀಸರ ಹದ್ದಿನ ಕಣ್ಣೆ ಇರತಕ್ಕಂಥದ್ದು. ಜನಾರ್ದನ್ ರೆಡ್ಡಿ ಹಾಗೂ ಶ್ರೀರಾಮುಲು ಅವರು ಇರತಕ್ಕಂತ ನಿವಾಸಗಳೇನಿದ್ದಾವೆ ಅಲ್ಲಿ ಅಹಂಭಾವಿ ಪ್ರದೇಶದಲ್ಲಿ ಇನ್ನೂ ಸೂಕ್ಷ್ಮ ಪ್ರದೇಶವಾಗಿ ಪೊಲೀಸರು ಗಸ್ತನ್ನ ಸೂಕ್ಷ್ಮ ಪ್ರದೇಶ ಅಂತ ಘೋಷಣೆ ಮಾಡಿ ಇಲ್ಲಿ ಗಸ್ತನ್ನ ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಸೆಕ್ಯೂರಿಟಿಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ,